ಈ ಮನುಷ್ಯ ಹುಟ್ಟಿದ ಮೇಲೆ ಸಾಯಲೇಬೇಕು. ಸಾಯೋದಕ್ಕಿಂತ ಮೊದಲು ಅವನು ಆ ಪ್ರೀತಿ ಸಾಯಬಾರ್ದು. ಅವನ ಪ್ರೀತಿ ಶಾಶ್ವತವಾಗಿರಬೇಕು. ಆ ರೀತಿ ಮಾಡಿ ಸಾಯಬೇಕು. ಅವನು ಮಾಡ್ತಕ್ಕಂಥ ಆಸ್ತಿ ಅಂತಸ್ತು ಬೇಕಾದಷ್ಟು ಇರುತ್ತೆ, ಆದರೆ ಪ್ರೀತಿ ಮಾತ್ರ ಸಾಯಬಾರ್ದು. ಹಾಗಿದ್ದರೆ ಅವನು ಶಾಶ್ವತವಾಗಿ ಅವರ ಒಂದು ಸಂಬಂಧಿಕರಲ್ಲಿ ಅವನು ಉಳ್ಕೊತಾನೆ. ಹೀಗೆ ಗಂಡ ಹೆಂಡ್ತಿ ಇರ್ತಾರೆ. ಗಂಡ ಏಜ್ ಆಗುತ್ತೆ, ಏಜ್ ಆದಮೇಲೆ ಏನೋ ಕಾಯಿಲೆ ಬಂದುಬಿಟ್ಟು ಸತ್ತೋಗ್ಬಿಡ್ತಾನೆ. ಸತ್ತೋದ್ಮೇಲೆ ಏನಾಗುತ್ತೆ, ಹೆಂಡ್ತಿ ತುಂಬ ಅನ್ಯನ್ಯವಾಗಿರ್ತಾರೆ. ಅವರು ತುಂಬ ನೋವನ್ನು ಅನುಭವಿಸ್ತಾ ಇರ್ತಾರೆ. ಹಿಂಗೆ ಮನೆ ಡೋರ್ ಹಾಕಿರ್ತಾರೆ. ಇವ್ರು ಮನೆಯಲ್ಲಿ ಅಳ್ತಾ ಕೂತಿದ್ದಾಗ ಯಾರೋ ಹೊರಗಡೆ ಬಂದುಬಿಟ್ಟು ಡೋರ್ ಬಿಡ್ತಾರೆ. ಡೋರನ್ನು ಓಪನ್ ಮಾಡ್ತಾರೆ. ಡೋರನ್ನು ಓಪನ್ ಮಾಡಿದಾಗ ಒಬ್ಬ ಹುಡುಗ ನಿಂತಿರ್ತಾನೆ. ಅವನು ತೊಗೊಳ್ಳಿ ಅಮ್ಮ ಅಂತ ಹೇಳ್ಬಿಟ್ಟು ಒಂದು ಗುಲಾಬಿ ಹೂವನ್ನು ಕೊಡ್ತಾನೆ. ಗುಲಾಬಿ ಹೂವನ್ನು ಕೊಟ್ಟಾಗ ಯಾಕಪ್ಪ ಈ ಥರ ಕೊಡ್ತಾ ಇದೆಯಾ ಅಂದಾಗ, ಅಮ್ಮ ನಾನು ಗುಲಾಬಿ ಹೂ ಮಾರತಕ್ಕಂಥ ಹುಡುಗ, ನಿಮ್ಮ ಯಜಮಾನರು ಡೈಲಿ ನಿಮಗೆ ಗುಲಾಬಿ ಹೂವನ್ನು ತಂದು ಕೊಡ್ತಾ ಇದ್ರಲ್ವ? ಹೌದು ಕೊಡ್ತಾಯಿದ್ರು. ಅವ್ರು ಹೇಳಿದರು 4-5 ದಿವಸದಿಂದ ಅಕಸ್ಮಾತ್ ನಾನು ಏನಾದರೂ ಸತ್ತೋದ್ರೆ, ನಾನು ಸತ್ತರೂ ಕೂಡ ನೀನು ಗುಲಾಬಿ ಹೂವನ್ನು ತಗೊಂಡೋಗಿ ನಮ್ಮ ಮನೆಯವರಿಗೆ ಕೊಡಬೇಕು. ನನ್ನ ಪ್ರೀತಿ ಯಾವತ್ತೂ ಕೂಡ ಸಾಯಬಾರ್ದು. ನಮ್ಮ ಹೆಂಡತಿ ಬದುಕಿರುವವರೆಗೂ ಕೂಡ ನೀನು ಗುಲಾಬಿ ಹೂವನ್ನು ಕೊಡ್ತೀಯಾ ಅಂತ ಕೇಳಿದರು. ಹೌದು ಕೊಡ್ತೀನಿ ಹಿಂದೆ. ಅದಕ್ಕೋಸ್ಕರ ಅವರು ಒಂದಷ್ಟು ದುಡ್ಡನ್ನು ನನಗೆ ಕೊಟ್ಟಿದ್ದಾರೆ. ನೀವು ಬದುಕಿರೋವರೆಗೂ ಕೂಡ ನಾನು ನಿಮಗೆ ಗುಲಾಬಿ ಹೂವನ್ನು ತಂದು ಕೊಡ್ತೀನಮ್ಮ. ಅವರ ಪ್ರೀತಿ ಸಾಯಬಾರ್ದು, ಅಂತಹ ಪ್ರೀತಿ ಅವರು ನಿಮಗೆ ಕೊಡ್ತಾಯಿದ್ರು ಅಂತ ಹೇಳ್ಬಿಟ್ಟು ಆ ಹುಡುಗ ಹೇಳ್ತಾನೆ. ಆಗ ಹೆಂಡತಿಗೆ, ಅಯ್ಯೋ ನನ್ನ ಗಂಡ ಸತ್ರೂ ಕೂಡ ಅವರ ಪ್ರೀತಿ ನನ್ನ ಹತ್ರ ಬರ್ತಾ ಇದೆಯಲ್ಲ, ಅಂತ ಪ್ರೀತಿ ಇದೆಯಲ್ಲ ಅಂತ ಹೇಳ್ಬಿಟ್ಟು ತುಂಬ ದುಃಖವನ್ನು ಪಟ್ಕೊತಾರೆ. ಅಂತಹ ಒಂದು ಪ್ರೀತಿಯನ್ನು ನಾವು ನಮ್ಮವರಿಗೆ ನಾವು ತೋರಿಸ್ಬೇಕು. ಯಾರೇ ಆಗಿರಲಿ, ನಾವು ಮಾಡಿದಂಥ ಆಸ್ತಿ ಮುಖ್ಯ ಅಲ್ಲ, ಕೊಡತಕ್ಕಂಥ ಪ್ರೀತಿ ಮುಖ್ಯ ಆಗಿರಬೇಕು. ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ.